ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೀವಿ. 2023 ಒಳಗಡೆ ಈ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ಗಳನ್ನ ಯಾವೆಲ್ಲ ಕ್ವಶನ್ಸ್ನ ಕೇಳಿದ್ರು ಅಂತೇಳಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಥರ ಅಫಿಷಿಯಲ್ ಕ್ವಶನ್ಸ್ಗಳನ್ನು ನೀವು ಜಾಸ್ತಿಗಳನ್ನ ಬಿಡಿಸ್ಕೋಬೇಕಾಗ್ತದೆ. ಯಾಕಂದ್ರೆ ಪ್ರಶ್ನೆ ಭಾಗ ಒಳಗಡೆ ಏನಿರ್ತದಪ್ಪ ಅಂದ್ರೆ ಇಲ್ಲಿ 4 ವಿಭಾಗ ಚಿತ್ರಗಳನ್ನು ಕೊಟ್ಟಿರ್ತಾನೆ. ಅದ್ರ ಒಳಗಡೆ ನೀವು ಒಂದು ಭಿನ್ನವಾಗಿರುವ ಆಕೃತಿಯನ್ನು ಏನ್ ಮಾಡಬೇಕಪ್ಪ ಅಂದ್ರೆ ಹುಡುಕ್ರಿ ಅಂತ ಹೇಳಿರ್ತಿರ್ತಾನೆ. ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಯಾವುದು? ಇದ್ರ ಒಳಗಡೆ ನೋಡ್ರಿ, ಎಲ್ಲವೂ ಏನಿದಪ್ಪ ಅಂದ್ರೆ ಮಾರ್ಕ್ಗಳು 2 ಸೈಡ್ ಇದಾವೆ, ಬಟ್ ಇದಕ್ಕಿಲ್ಲ. ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಡಿ ಆಗ್ತದೆ. ಇನ್ನ ಎರಡನೇದಕ್ಕ ರೈಟ್ ಆನ್ಸರ್ ಯಾವ್ದಾಗ್ತದೆ? ಸರಿಯಾಗಿ ನೋಡ್ರಿ, ಎಲ್ಲವಕ್ಕೂ ಏರೋ ಮಾರ್ಕ್ಗಳಿದಾವೆ, ಬಟ್ ಇದಕ್ಕೆ ಏರೋ ಮಾರ್ಕ್ ಇಲ್ಲ. ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಸಿ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಮೂರನೇದ್ರೊಳಗಡೆ ನೋಡ್ರಿ, ಎಲ್ಲವೂ ಏನಿದಪ್ಪ ಅಂದ್ರೆ ಇಲ್ಲಿ ಯಾವುದೂ ಸೇಡ್ ಇಲ್ಲ, ಬಟ್ ಇಲ್ಲಿ ಒಂದು ಸೇಡ್ ಇದೆ. ಹೀಗಾಗಿ ಮೂರನೇದು ಎ ಅನ್ನ ನೀವು ಗುರುತಿಸಬೇಕು. ಇನ್ನು ನಾಲ್ಕನೇದು ಯಾವುದು ರೈಟ್ ಆನ್ಸರ್ ಆಗ್ತದೆ? 4 ನೋಡ್ರಿ, ಎಲ್ಲವೂ ಚೌಕ್ ಇದಾವೆ, ಬಟ್ ಎಲ್ಲವೂ ಆಕೃತಿಗಳು 4 ಇದಾವೆ. ಇದು ರೌಂಡ್ 4 ಇದೆ, ಇದು 4 ಇದೆ, ಇದು 4 ಇದೆ, ಬಟ್ ಇಲ್ಲಿ ಸಾಕಷ್ಟು ಇದಾವೆ. ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಇವು ಭಿನ್ನವಾಗಿರುವ ಆಕೃತಿಯನ್ನು ಗುರುತಿಸುವುದು. ಇನ್ನು ಭಾಗ 2 ಒಳಗಡೆ ಏನಿರ್ತದಪ್ಪ ಅಂದ್ರೆ ಇಲ್ಲಿ ಇದೇ ತರ ಸೇಮ್ ಇಲ್ಲೊಂದು ಸಮಸ್ಯೆ ಚಿತ್ರ ಕೊಟ್ಟಲ್ಲ, ಇದೇ ತರ ಹೋಲುವಂತ ಇಲ್ಲೊಂದು ಚಿತ್ರ ಇರ್ತದೆ. ಅದನ್ನ ನೀವು ಏನ್ ಮಾಡಬೇಕಪ್ಪ ಅಂದ್ರೆ ಹುಡುಕ್ಬೇಕಾಗ್ತದೆ. ಹಾಗಾದ್ರೆ ಅದೇ ತರ ಇರುವುದನ್ನ ಹುಡುಕಿದಾಗ 5ನೇದಕ್ಕೆ ರೈಟ್ ಆನ್ಸರ್ ಯಾವ್ದಾಗ್ತದೆ? 1ನೇದೇ ರೈಟ್ ಆನ್ಸರ್ ಆಗ್ತದೆ. ಏನ್ ನೋಡ್ರಿ, ಇದು ಹೆಂಗಿದೆ ಚಿತ್ರ, ಅದೇ ತರ ಇಲ್ಲಿ ನಮ್ಗೆ ಕಂಡು ಬರ್ತದೆ. ನೆಕ್ಸ್ಟ್ ಕ್ವಶನ್ಸ್, 6ನೇದ್ರ ಒಳಗಡೆ ಆರನೇದು ಹೋಲುವಂತ ಚಿತ್ರ ಎಲ್ಲಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ಆಪ್ಷನ್ಸ್ ಬಿ ಒಳಗಡೆ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದೆ. ಸೇಮ್ ಇದೇ ಚಿತ್ರ ಇಲ್ಲಿದೆ. ನೆಕ್ಸ್ಟ್ 7ನೇದು ಎಲ್ಲಿದೆ ಹುಡುಕ್ರಿ. ಸರಿಯಾಗಿ 7ನೇದು ಇಲ್ಲಿರುವಂತ ಚಿತ್ರವನ್ನ ನಾವು ನೋಡಿದಾಗ ಆಪ್ಷನ್ಸ್ ಸಿ ಒಳಗಡೆ ಕಂಡು ಬರ್ತದೆ. ಸಿ ಈಸ್ ದ ರೈಟ್ ಆನ್ಸರ್ ಆಗ್ತದೆ. ಇನ್ನು ಕೊನೆ ಪ್ರಶ್ನೆ 8ನೇದ್ರ ಒಳಗಡೆ 8ನೇ ಕ್ವಶನ್ಸು ಇದೇ ತರ ಹೋಲುವಂತ ಚಿತ್ರ ಎಲ್ಲಿದೆಯಪ್ಪ ಅಂದ್ರೆ ಆಪ್ಷನ್ಸ್ ಬಿ ದಾಗಿದೆ. ಬಿ ಇಸ್ ದ ರೈಟ್ ಆನ್ಸರ್. ಇಷ್ಟು ಗುರುತಿಸಿದ್ರೆ ನಿಮ್ಗೆ 8 ಕ್ವಶನ್ಸ್ಗಳು ಕರೆಕ್ಟ್ ಆಗ್ತವೆ. ಇನ್ನು ಭಾಗ 3 ಒಳಗಡೆ ಏನು ಕಂಡು ಬರ್ತಾವಪ್ಪ ಅಂದ್ರೆ ಇಲ್ಲಿ ABCD ಇದೊಂದು ಚಿತ್ರ ಕೊಟ್ಟಲ್ಲ, ಇದನ್ನ ಸರಿಯಾಗಿ ಯಾವುದನ್ನ ಆಕೃತಿಯನ್ನು ಕೂಡಿಸಿದಾಗ ಒಂದು ಪರಿಪೂರ್ಣ ಆಕೃತಿ ಆಗ್ತದ. ಅದನ್ನ ನಾವು ಗುರುತಿಸಬೇಕು. ಇದನ್ನ ಅಷ್ಟು ಓದುವ ಅವಶ್ಯಕತೆ ಇರಂಗಿಲ್ಲ. ಹಾಗಾಗಿ ರೈಟ್ ಆನ್ಸರ್ 9ನೇದಕ್ಕೆ ಯಾವುದನ್ನು ಕೂಡಿಸ್ಬೇಕು? ಇಲ್ಲಿ ನೋಡ್ರಿ, ಈ ತರ ಹೋಗ್ಬೇಕು. ಈ ತರ ಹೋಗುದು ಅಂದ್ರೆ ಈ ತರ ಇರ್ಬೇಕು ಫಸ್ಟಿಗೆ ಮುಂದೆ. ಹೀಗಾಗಿ ಬಿ ರೈಟ್ ಆನ್ಸರ್ ಆಗ್ತದೆ 9ನೇ ಕ್ವಶನ್ಸ್ಗೆ. ನೆಕ್ಸ್ಟ್ ಇದನ್ನ ಕೂಡಿಸಿದಾಗ ಯಾವ ಆಕೃತಿ ಕರೆಕ್ಟ್ ಆಗ್ತದಪ್ಪ ಅಂದ್ರೆ 10ನೇ ಕ್ವಶನ್ಸ್ಗೆ ನಾವು ಈ ತರ ತಗೊಂಬಂದು ಕೂಡಿಸ್ಕೋಬೇಕು. ಕೂಡಿಸ್ಕೊಂಬಂದಾಗ ರೈಟ್ ಆನ್ಸರ್ ಯಾವುದಾಗ್ತದೆ? 10 ಎ ರೈಟ್ ಆನ್ಸರ್ ಆಗ್ತದೆ. ಹೀಗಾಗಿ ಇದು ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಎ ಕರೆಕ್ಟ್ ಆಗ್ತದೆ. ಓಕೆ. ನೆಕ್ಸ್ಟ್ 11ನೇ ಕ್ವಶನ್ಸ್ಗೆ ರೈಟ್ ಆನ್ಸರ್ ಯಾವುದಾಗ್ತದಪ್ಪ ಅಂದ್ರೆ ಇಲ್ಲಿ ಪ್ಲಸ್ ಇದೆ. ಹೀಗಾಗಿ ಇಲ್ಲಿ 1 ಪ್ಲಸ್ 2 ಪ್ಲಸ್ ಇಲ್ಲಿ 3 ಪ್ಲಸ್ ಇಲ್ಲಿ 4 ಪ್ಲಸ್ ಬರಬೇಕು. ಹೀಗಾಗಿ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಸಿ ರೈಟ್ ಆನ್ಸರ್ ಆಗ್ತದೆ. 11 ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 12ಕ್ಕೆ ರೈಟ್ ಆನ್ಸರ್ ಯಾವುದಾಗ್ತದೆ? ಈ ತರ ಇದು ಈ ಸೈಡ್ ಇದೆ, ಇದು ಈ ಸೈಡ್ ಬರಬೇಕು. ಈ ಸೈಡ್ ಬರುವಂಥ ಆಪ್ಷನ್ಸ್ ಎಲ್ಲಿದೆ? 12 ಬಿ ಒಳಗಡೆ ಇದೆ. ನೋಡ್ರಿ, ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಇನ್ನ ಭಾಗ 4 ಒಳಗಡೆ ಯಾವ ತರ ಕ್ವಶನ್ಸ್ ಇದಾವೆ ನೋಡ್ರಿ. ಇಲ್ಲಿ ಸಮಸ್ಯೆ ಚಿತ್ರಗಳಿದಾವೆ. ಇಲ್ಲಿ ಎಡಭಾಗದಲ್ಲಿ 3 ಸಮಸ್ಯೆ ಆಕೃತಿಗಳಿದ್ದು 4ನೇ ಆಕೃತಿಗೆ ಜಾಗಗಳನ್ನು ಬಿಡಲಾಗಿದೆ. 1, 2, 3 ಇದಕ್ಕೆ ಮುಂದುವರ್ಕೊಂಡು 4ನೇದು ಯಾವುದು ಅಂತೇಳಿ ನಾವು ಆನ್ಸರ್ಸ್ಗಳನ್ನ ಹುಡುಕ್ಬೇಕಿಲ್ಲಿ. ಹಾಗಾದ್ರೆ ಹುಡುಕಿದಾಗ 13ಕ್ಕೂ ಆಪ್ಷನ್ಸ್ ಯಾವುದು ರೈಟ್ ಆನ್ಸರ್ ಆಗ್ತದಪ್ಪ ಅಂದ್ರೆ ಬಿ ರೈಟ್ ಆನ್ಸರ್ ಆಗ್ತದೆ. ಇದು 1 ಇದೆ, ಇದು 2 ಇದಾವೆ, ಇಲ್ಲಿ 3 ಇದಾವೆ, ಇಲ್ಲಿ 4 ಬರಬೇಕು. 4 ಇರುವುದು ಎಲ್ಲಿದೆಪ್ಪ ಅಂದ್ರೆ ಆಪ್ಷನ್ಸ್ ಬಿ ದಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 14ಕ್ಕೆ ರೈಟ್ ಆನ್ಸರ್ ಯಾವ್ದಾಗ್ತದಪ್ಪ ಅಂದ್ರೆ ಏರೋ ಮಾರ್ಕ್ ಮೇಲೆ. ಹೀಗಾಗಿ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ 14. ನೆಕ್ಸ್ಟ್ ಕ್ವಶನ್ ನಂಬರ್ 15ಕ್ಕೆ ರೈಟ್ ಆನ್ಸರ್ ಯಾವುದಾಗ್ತದೆ ಅಂತ ನೋಡಿದಾಗ 15 ಸಿ ರೈಟ್ ಆನ್ಸರ್ ಆಗ್ತದೆ. ಇನ್ನು 16 ರೈಟ್ ಆನ್ಸರ್ ಯಾವುದಪ್ಪ ಅಂದರೆ 16ಕ್ಕೆ ಡಿ ರೈಟ್ ಆನ್ಸರ್ ಆಗ್ತದೆ. ಇವು ಭಾಗ 4. ಇನ್ನು ಉಳಿದ 4 ಭಾಗಗಳನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ಅಪ್ಲೋಡ್ ಮಾಡ್ತಿರ್ತೀನಿ. ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಬೋದು.
ಇನ್ನೂ ಸಾಕಷ್ಟು ಕ್ವಶನ್ ಪೇಪರ್ಗಳು ನಿಮಗೆ ಏನಪ್ಪ ಅಂದ್ರೆ ಸಿಗ್ತಾವೆ. ಧನ್ಯವಾದಗಳು.